ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವಾಗ ಸಮ್ಮರ್ ಶುರುವಾಗಿದೆ, ಮಕ್ಕಳ ಎಕ್ಸಾಮ್ಸ್ ಕೂಡ ಮುಗಿದಿದೆ, ಅವ್ರಿಗೆ ಸಮ್ಮರ್ ಹಾಲಿಡೇಸ್ ಕೂಡ ಬಂದಿದೆ. ಹಾಗಾಗಿ ಮಕ್ಕಳು ಮನೇಲೇ ಇರೋದ್ರಿಂದ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ಕೇಳ್ತಾನೆ ಇರ್ತಾರೆ. ನಾವು ಬೇಕರಿ ತಿಂಡಿಗಳು ಅಥವಾ ಎಣ್ಣೆ ಪದಾರ್ಥಗಳನ್ನ ಕೊಡೋ ಬದಲು ಈ ರೀತಿ ಫ್ರೆಶ್ ಫ್ರೂಟ್ಸಲ್ಲಿ ಮಾಡಿರುವಂತಹ ರಾಯಲ್ ಫಲೂದಾ ಹೇಗೆ ಮಾಡೋದು ಅಂಥೇಳಿ ಹೇಳ್ತೀನಿ, ನೋಡ್ಕೊಳ್ಳಿ. ನಾನು ಅದಕ್ಕೆ ಯೂಸ್ ಮಾಡ್ತಿರೋವಂಥದ್ದು ದಾಳಿಂಬೆ, ಬಾಳೆಹಣ್ಣು, ಹಾಗೆ ಆ್ಯಪಲ್, ಕಲ್ಲಂಗಡಿ. ನೀವು ಮನೆಯಲ್ಲಿ ಯಾವ ಫ್ರೂಟ್ಸ್ ಇರುತ್ತೋ ಅದರಲ್ಲೇ ಯೂಸ್ ಮಾಡ್ಕೋಬೋದು. ಹಾಗೆ ನಾನು ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗುಲ್ಕಂದ್ ತೊಗೊಂಡಿದ್ದೀನಿ. ಆನಂತರ ಇದನ್ನು ಗೋಂದ್ ಕಟೀರ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್ ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀನಿ, ಇದನ್ನು 1 ಅವರ್ ನೆನೆಸಿಟ್ಟಿದ್ದೀನಿ. ಇದು ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನ ಮುಂದೆ ನಾನು ತೋರಿಸ್ತೀನಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಫ್ರೆಶ್ ಐಸ್ ಕ್ರೀಮ್ ಮಾಡ್ಕೊಂಡಿದ್ದೀನಿ, ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ, ಬೇಕಾದರೆ ಚೆಕ್ ಮಾಡಿ. ಇದನ್ನು ಗೋಂದ್ ಕಟೀರ ಅಂಥೇಳಿ ಹೇಳ್ತಾರೆ. ಇದನ್ನು 1 ಸ್ಪೂನ್ ಆಗೋಷ್ಟು ನಾನು ರಾತ್ರಿನೇ ನೀರು ಹಾಕಿ ನೆನೆ ಹಾಕ್ತೀನಿ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಕಿನ್ ಹೆಲ್ದಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆಯೇ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾಗೆಯೇ ನಮ್ಮ ಬಾಡಿನ ನ್ಯಾಚುರಲಾಗಿ ಕೂಲಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ನಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಒಂದು ರಾತ್ರಿ ನೆನೆದ್ರೆ ಈ ಥರ ಜಲ್ಲಿ ಥರ ನಮಗೆ ಫಾರ್ಮ್ ಆಗಿರುತ್ತೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿರುತ್ತೆ ಅಲ್ವಾ. ಆನಂತರ ನಾನಿಲ್ಲಿ ಶಾವಿಗೆ ಪಾಯಸ ಮಾಡ್ಕೊಳ್ತಿದ್ದೀನಿ. ಎಲ್ಲರಿಗೂ ಶಾವಿಗೆ ಪಾಯಸ ಮಾಡೋಕ್ಕೆ ಬರುತ್ತೆ, ಬಟ್ ಇಲ್ಲಿ ನಾವು ಫಲೂದಾ ಮಾಡ್ತಿರೋದ್ರಿಂದ ಫಲೂದಾ ಸೇವ್ ಅಂತಲೇ ಸಿಗುತ್ತೆ. ಬಟ್ ನಾನು ಯಾವುದೇ ಪ್ಯಾಕೆಟ್ ವಸ್ತುಗಳನ್ನ ಯೂಸ್ ಮಾಡ್ದೇ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇರೋದು ಇಲ್ಲಿ. ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ನಿಮಗೆ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ ಹಾಲು, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳೋರು ಮಿಲ್ಕ್ ಪೌಡರ್ನೂ ಸಹ ಹಾಕ್ಕೋಬೋದು, ಇಲ್ಲ ಕಾರ್ನ್ಫ್ಲೋರ್ನೂ ಸಹ ಹಾಕ್ಕೋಬೋದು. ಆನಂತರ ನಾನಲ್ಲಿ ಫ್ರೈ ಆಗಿರುವಂತಹ ಶಾವಿಗೆನ ತೊಗೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಪಾಯಸಕ್ಕೆ ಆಗುವಷ್ಟು ಸಕ್ಕರೆನ 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಆನಂತರ ಒಂದು 5 ನಿಮಿಷ ಕುದಿಸಿದ್ರೆ ನಿಮಗೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಇದು ಹಾಕೋದ್ರಿಂದ ನಿಮಗೆ ಆ ಹಣ್ಣುಗಳ ಜೊತೆಗೆ ಪಾಯಸ, ಐಸ್ ಕ್ರೀಮ್ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಿರುತ್ತೆ. ನಾವು ಫ್ರೂಟ್ ಸಲಾಡ್ನ ಮಾಡ್ಕೊಂಡು ತಿಂತಾ ಇರ್ತೀವಿ ಆವಾಗವಾಗ, ಬಟ್ ಹೀಗೊಂಥರ ಫಲೂದನ ಮಾಡ್ಬೋದು ಅನ್ನೋದನ್ನು ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮಗೆ ಶಾವಿಗೆ ಪಾಯಸ ರೆಡಿಯಾಗಿದೆ. ಬನ್ನಿ ಫಲೂದನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನಿಲ್ಲಿ ಸಬ್ಜಾ ಸೀಡ್ಸ್ನ 1 ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಸಬ್ಜಾ ಸೀಡ್ಸು ಕೂಡ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಇದು ತೂಕ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ದೇಹನೂ ಸಹ ತಂಪಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇದಾದ ನಂತರ ದಾಳಿಂಬೆನ ಹಾಕ್ಕೊಳ್ತಿದ್ದೀನಿ, ಹಾಗೆ ಆ್ಯಪಲ್ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಇದನ್ನೇ ಹಾಕಬೇಕು ಅಂಥೇಳಿ ಏನಿಲ್ಲ. ಎಲ್ಲನೂ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ನಂತರ ಕಲ್ಲಂಗಡಿ ಇತ್ತು, ಕಲ್ಲಂಗಡಿ ನಂತರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಫ್ರೂಟ್ಸ್ನ ತಿನ್ನೋಕೆ ಇಷ್ಟಪಡಲ್ಲ ಒಬ್ಬೊಬ್ಬರು, ಅವ್ರಿಗೆ ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಆನಂತರ ಬನಾನ ಹಾಕ್ಕೊಂಡಿದ್ದೀನಿ. ಆನಂತರ ಗೋಂದ್ ಕಟೀರನ ನೆನೆಸಿಟ್ಟಿರೋಂಥದ್ದು ಎಷ್ಟು ಚೆನ್ನಾಗಿ ಜಲ್ಲಿ ಥರ ಫಾರ್ಮ್ ಆಗಿದೆ ಅಲ್ವಾ, ನೋಡಲಿಕ್ಕೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಿರುತ್ತೆ ಅದು. ಇದಾದಮೇಲೆ ನಾನು ಶಾವಿಗೆ ಪಾಯಸ ನಮಗೆ ಈ ರೀತಿ ಫಾರ್ಮ್ ಆಗಿರೋದು ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗೂ ಇರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಇಷ್ಟಾಗಿದ್ದರೆ ಸಾಕು. ಇದನ್ನು ಸಹ ಹಾಕ್ಕೊಂಡು ಇದಾದಮೇಲೆ ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಸಹ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ. ಇದಾದಮೇಲೆ ರೋಸ್ ಪೆಟಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲರೂ ಮನೇಲೂ ಪೂಜೆ ಮಾಡಲಿಕ್ಕೆ ಅಂಥೇಳಿ ಫ್ಲವರ್ಸ್ ಇಟ್ಕೊಂಡೇ ಇರ್ತೀರ, ಇರೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಾದಮೇಲೆ ಹನಿ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಹನಿ. ಇಲ್ಲಿ ನಾನು ಯಾವುದೇ ಪ್ಯಾಕೆಟ್ ವಸ್ತುಗಳನ್ನ ಯೂಸ್ ಮಾಡಿದೆ, ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಿರೋವಂಥ ರಾಯಲ್ ಫಲೂದಾ ಇದು. ಇದಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತ ಆದಮೇಲೆ ಬೇಕಾದರೆ ಇನ್ನೊಂದು ಲೇಯರ್ ನೀವು ಇದನ್ನೇ ಹಾಕ್ಕೊಳ್ಬೋದು. ನಾನು ಮತ್ತೆ ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಗುಲ್ಕಂದ್ ಇತ್ತು ನನ್ನ ಹತ್ರ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಹಾಕ್ಕೊಂಡು ಮೇಲ್ಗಡೆ ಈ ಥರ ಹಾಕ್ಕೊಳ್ಳಿ ಸಾಕು. ಇದಾದಮೇಲಿಂದ
ಮತ್ತು ನಾನು ಅದೇ ಫ್ರೂಟ್ಸ್ಗಳನ್ನ ರಿಪೀಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ದಾಳಿಂಬೆ, ಸ್ವಲ್ಪ ಬಾಳೆಹಣ್ಣು, ಹಾಗೆಯೇ ಆ್ಯಪಲ್ ಸಹ ಹಾಕ್ಕೊಳ್ತೀನಿ. ಇದಾದಮೇಲೆ ನಾನು ಮನೆಯಲ್ಲೇ ಮಾಡಿರುವಂತಹ ಫ್ರೆಶ್ ಐಸ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ. ನಾನು ಐಸ್ ಕ್ರೀಮ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ, ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡಿ. ಇದಾದಮೇಲೆ ಮೇಲ್ಗಡೆ ನಾನು ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ ಗಾರ್ನಿಷಿಂಗಿಗೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ರೋಸ್ ಪೆಟಲ್ಸು. ಎಲ್ಲ ನಿಮ್ಗೆ ಕಲರ್ಫುಲ್ಲಾಗಿರೋದ್ರಿಂದ ಮಕ್ಕಳು ಕಲರ್ಫುಲ್ಲಾಗಿದೆಯಲ್ಲ ಏನಿದು ಅಂಥೇಳಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ರೋಸ್ ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಮೇಲ್ಗಡೆ ಗುಲ್ಕಂದ್ ಹಾಕ್ಕೊಳ್ತೀನಿ. ಇದು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಸಹ ತಿನ್ಬೋದು, ಬಟ್ ನಾನಿಲ್ಲಿ ಲೇಯರ್ ಆಗಿ ಇಟ್ಟಿರೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಮಿಕ್ಸ್ ಫ್ರೂಟ್ಸ್ ಸಿಗ್ತಾ ಇರೋದ್ರಿಂದ ತಿನ್ನೋ ಕೂಡ ಚೆನ್ನಾಗಿ ಅನಿಸ್ತಿರುತ್ತೆ. ನಮಗಿಲ್ಲಿ ಫಲೂದಾ ಮಾಡಲಿಕ್ಕೆ ಫಲೂದಾ ಸಿರಪ್ ಅಂಥೇಳಿ ಸಿಗುತ್ತೆ. ಹಾಗೆಯೇ ಫಲೂದಾ ಸೇವ್ ಅಂತಲೂ ಕೂಡ ಸಿಗುತ್ತೆ. ಬೇಕು ಅನ್ನೋರು ಪರ್ಚೇಸ್ ಮಾಡಿ ಮಾಡ್ಕೊಳ್ಳಿ, ಇಲ್ಲ ಹೀಗೆ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಕೋಬೋದು. ಇದಿಷ್ಟು ತಿನ್ನೋದ್ರಿಂದ ನಿಮಗೆ ಒನ್ ಟೈಮ್ ಊಟನೇ ಮಾಡಿದಾಗುತ್ತೆ. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಬೇಸಿಗೆ ಕಾಲಕ್ಕೂ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.